ಪ್ರಿಯ ಸ್ಪರ್ಧಾ ಮಿತ್ರರೇ, ನಿನ್ನೆಯ ದಿವಸ ನಾವು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳ ಚರ್ಚೆಯನ್ನು ಮಾಡಿದ್ದೆವು. ಇವತ್ತು ನಾವು SDFDಗೆ ಸಂಬಂಧಪಟ್ಟಂಥ ಇತಿಹಾಸ ವಿಷಯದ ಪ್ರಶ್ನೆಗಳ ಬಗ್ಗೆ ಇವತ್ತು ನಾವು ಚರ್ಚೆಯನ್ನು ಮಾಡೋಣ. ಪ್ರಶ್ನೆ ಏನಂದ್ರೆ, ಸರಿ ಹೊಂದುವ ಅಂದ್ರೆ ಹೊಂದಿಸಿ ಬರೆಯಿರಿ ಕೊಟ್ಟಿರ್ತಾರೆ. ಯಾವ ರೀತಿ ಅಂದ್ರೆ, ಈ ಕಡೆ ಸಮಾಜ ಸುಧಾರಕರು ಕೊಟ್ಟಿರ್ತಾರೆ, ಒಂದು ಕಡೆ ಸಮಾಜ ಹಿಂಗೆ ಕೊಟ್ಟಿರ್ತಾರೆ, ಈ ರೀತಿ ಕೊಟ್ಟಿರ್ತಾರೆ. ಇವುಗಳಲ್ಲಿ ಸರಿಯಾದ ಉತ್ತರಗಳನ್ನು ಜೋಡಿಸ್ಬೇಕು ನಾವು. ಇಲ್ಲಿ ಸರಿಯಾದ ಉತ್ತರಗಳನ್ನು ಜೋಡಿಸುವುದು ಹೇಗಂದ್ರೆ, ಒಂದನೇದು ಆರ್ಯ ಸಮಾಜ ದಯಾನಂದ ಸರಸ್ವತಿಯವರು ಸ್ಥಾಪನೆ ಮಾಡ್ಯಾರ. ಎರಡನೇದು ಸತ್ಯಶೋಧಕ ಸಮಾಜ ಯಾರು ಸ್ಥಾಪನೆ ಮಾಡ್ಯಾರಂದ್ರೆ ಜ್ಯೋತಿಬಾ ಫುಲೆಯವರು ಸ್ಥಾಪನೆ ಮಾಡ್ಯಾರ. ಇನ್ನು ಪ್ರಾರ್ಥನಾ ಸಮಾಜ ಯಾರು ಸ್ಥಾಪನೆ ಮಾಡ್ಯಾರಂದ್ರೆ, ಪ್ರಾರ್ಥನಾ ಸಮಾಜವನ್ನು ಆತ್ಮಾರಾಮ್ ಪಾಂಡುರಂಗ ಅವರು ಸ್ಥಾಪನೆಯನ್ನು ಮಾಡಿದ್ದಾರೆ. ಇನ್ನು ನಾಲ್ಕನೇದಾಗಿ ಬ್ರಹ್ಮ ಸಮಾಜವನ್ನು ರಾಜಾರಾಮ್ ಮೋಹನ್ ರಾಯರವರು ಸ್ಥಾಪನೆಯನ್ನು ಮಾಡಿದ್ದಾರೆ. ಈ ರೀತಿ ಕ್ವಶನ್ಗಳು SDFDಯಲ್ಲಿ ಕೇಳ್ತಾರೆ. ಇನ್ನು ನೆಕ್ಸ್ಟ್, 1917ರಲ್ಲಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು? 1917ರಲ್ಲಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರಂದ್ರೆ, ಇಲ್ಲಿ ಆಪ್ಷನ್ ನೋಡಿ: ಎ ಗಾಂಧೀಜಿ, ಬಿ ಜವಾಹರ್ಲಾಲ್ ನೆಹರು, ಸಿ ಆನಿ ಬೆಸೆಂಟ್, ಡಿ A.O. ಹ್ಯೂಮ್ ಅಂತೇಳಿ. ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಆನಿ ಬೆಸೆಂಟ್ರವರು. ಅಂದರೆ 1917ರಲ್ಲಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರಂದ್ರೆ ಆನಿ ಬೆಸೆಂಟ್ರವರು. ಇನ್ನು ನೆಕ್ಸ್ಟ್, ಗುಲಾಮಗಿರಿ ಕೃತಿಯನ್ನು ರಚಿಸಿದವರು ಯಾರು? ಆಪ್ಷನ್ ನೋಡಿ: ಎ ರಾಮ್ ಮೋಹನ್ ರಾಯ್, ಬಿ ದಯಾನಂದ ಸರಸ್ವತಿ, ಸಿ ಜ್ಯೋತಿಬಾ ಫುಲೆ, ಡಿ ಆತ್ಮಾರಾಮ್ ಪಾಂಡುರಂಗ್ ಅಂತೇಳಿ. ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಜ್ಯೋತಿಬಾ ಫುಲೆ. ಗುಲಾಮಗಿರಿ ಕೃತಿಯನ್ನು ರಚಿಸಿದವರು ಯಾರಂದ್ರೆ ಜ್ಯೋತಿಬಾ ಫುಲೆಯವರು. ಇಲ್ಲಿ ಮತ್ತೆ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಈ ಕಡೆ ಕೃತಿಗಳು ಕೊಟ್ಟಿರ್ತಾರೆ, ಆ ಕೃತಿಗಳನ್ನು ರಚನೆ ಮಾಡಿದವರು ಯಾರು ಅಂತೇಳಿ ಕೊಟ್ಟಿದ್ದಾರೆ. ಈ ಕಡೆ ಕೃತಿಗಳನ್ನು ಕೊಟ್ಟಿದ್ದಾರೆ, ಕೃತಿಗಳನ್ನು ಬರೆದವರು ಈ ರೀತಿ ಕೊಟ್ಟಾರ. ಇವುಗಳನ್ನು ಹೊಂದಿಸಿ ಬರಿಬೇಕು. ಒಂದನೇದು ರಾಜಾರಾಮ್ ಮೋಹನ್ ರಾಯ್ ಸಿ. ಇಲ್ಲಿ ಅವರು ಬರೆದಂಥ ಕೃತಿ ಯಾವುದಂದ್ರೆ ಸಂವಾದ ಕೌಮುದಿ. ಇನ್ನು ದಯಾನಂದ ಸರಸ್ವತಿ ಅವರು ಬರೆದ ಕೃತಿ ಯಾವುದಂದ್ರೆ ಸತ್ಯಾರ್ಥ ಪ್ರಕಾಶ ಅಂತೇಳಿ. ದಯಾನಂದ ಸರಸ್ವತಿ ಅವರು ಬರೆದ ಕೃತಿ ಯಾವುದಂದ್ರೆ ಸತ್ಯಾರ್ಥ ಪ್ರಕಾಶ. ಇನ್ನು ಮೂರನೇದು ಆನಿ ಬೆಸೆಂಟ್ರವರು ಬರೆದಿರುವುದು ನ್ಯೂ ಇಂಡಿಯಾ ಅಂಥೇಳಿ. ಆನಿ ಬೆಸೆಂಟ್ರವರು ಬರೆದಿದ್ದು ನ್ಯೂ ಇಂಡಿಯಾ ಅಂಥೇಳಿ. ಇನ್ನು ಜ್ಯೋತಿಬಾ ಫುಲೆಯವರು ಗುಲಾಮಗಿರಿ ಎಂಬ ಕೃತಿಯನ್ನು ಬರೆದಿದ್ದಾರೆ. ಈ ರೀತಿ SDFDಗಳಲ್ಲಿ ಕೇಳ್ತಾರೆ ಅನ್ನೋದು. ಇನ್ನು ನೆಕ್ಸ್ಟ್, ಸತಿ ಸಹಗಮನ ಪದ್ಧತಿಯ ನಿಷೇಧ ಕಾಯ್ದೆಯನ್ನು ಬೆಂಬಲಿಸಿದವರು ಯಾರು? ಸತಿ ಸಹಗಮನ ಪದ್ಧತಿಯನ್ನು ನಿಷೇಧದ ಕಾಯ್ದೆಯನ್ನು ಬೆಂಬಲಿಸಿದವರು ಯಾರಂದ್ರೆ, ಇಲ್ಲಿ ಆಪ್ಷನ್ ನೋಡಿ: ಲಾರ್ಡ್ ವಿಲಿಯಂ ಬೆಂಟಿಂಗ್, ರಾಮ್ ಮೋಹನ್ ರಾಯ್, ದಯಾನಂದ ಸರಸ್ವತಿ, ಸೈಯದ್ ಅಹಮದ್ ಖಾನ್. ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ರಾಜಾರಾಮ್ ಮೋಹನ್ ರಾಯರವರು ಸತಿ ಸಹಗಮನ ಪದ್ಧತಿಯ ನಿಷೇಧ ಕಾಯ್ದೆಯನ್ನು ಬೆಂಬಲಿಸಿದರು ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಈ ಅಧ್ಯಾಯದಲ್ಲಿ ಕೇಳಬಹುದಾದ ಪ್ರಶ್ನೆಗಳು. 36ನೇ ಪ್ರಶ್ನೆ ನೋಡಿ: ಇದು ಬ್ರಿಟಿಷರ ಪ್ರಬಲ ಸೇನಾ ನೆಲೆಯಾಗಿತ್ತು. ಯಾವುದನ್ನು ನೋಡ್ರಿ? ಆಪ್ಷನ್ ನೋಡಿ: ಎ ಬ್ಯಾರಕ್ಪುರ್,
ಬಿ ಮೀರತ್, ಸಿ ದೆಹಲಿ, ಡಿ ಕಾನ್ಪುರ್. ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಮೀರತ್. ಇದು ಬ್ರಿಟಿಷರ ಪ್ರಬಲ ಸೇನಾ ನೆಲೆಯಾಗಿತ್ತು. ಯಾವುದು? ಮೀರತ್. ಇನ್ನು 37ನೇ ಕ್ವಶನ್ ನೋಡಿ. ಬ್ಯಾರಕ್ಪುರದಲ್ಲಿ ಬ್ರಿಟಿಷ್ ಸೈನ್ಯಾಧಿಕಾರಿಯನ್ನು ಕೊಂದ ಭಾರತೀಯ ಸೈನಿಕ ಯಾರು? ಬ್ಯಾರಕ್ಪುರದಲ್ಲಿ ಬ್ರಿಟಿಷ್ ಸೈನ್ಯಾಧಿಕಾರಿಯನ್ನು ಕೊಂದ ಭಾರತೀಯ ಸೈನ್ಯಾಧಿಕಾರಿ ಯಾರು? ಆಪ್ಷನ್ ನೋಡಿ. ಎ ನಾನಾ ಸಾಹೇಬ್, ಬಿ ತಾತ್ಯಾ ಟೋಪೆ, ಸಿ ಮಂಗಲ್ ಪಾಂಡೆ, ಡಿ ನಾರಾಯಣ ರಾವ್. ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಮಂಗಲ್ ಪಾಂಡೆ. ಬ್ಯಾರಕ್ಪುರದಲ್ಲಿ ಬ್ರಿಟಿಷ್ ಸೈನ್ಯಾಧಿಕಾರಿಯನ್ನು ಕೊಂದವರು ಯಾರಂದ್ರೆ ಮಂಗಲ್ ಪಾಂಡೆ. ಇನ್ನು 38ನೇ ಕ್ವಶನ್ ನೋಡಿ. ಬ್ರಿಟಿಷರ ವಿರುದ್ಧ ದಂಗೆ ಎದ್ದ ಝಾನ್ಸಿ ರಾಣಿ ಯಾರು? ಲಕ್ಷ್ಮೀಬಾಯಿ. ಸರಿಯಾದ ಉತ್ತರ. ಇನ್ನು 39ನೇ ಪ್ರಶ್ನೆ ನೋಡಿ. ಕೈಗಾರಿಕಾ ಕ್ರಾಂತಿಯು ಈ ದೇಶದಲ್ಲಿ ನಡೆಯಿತು. ಕೈಗಾರಿಕಾ ಕ್ರಾಂತಿ ಈ ದೇಶದಲ್ಲಿ ನಡೆಯಿತು. ಯಾವ ದೇಶದಲ್ಲಿ ಅನ್ನೋದನ್ನು ನೋಡ್ರಿ. ಆಪ್ಷನ್ ನೋಡಿ. ಎ ಅಮೇರಿಕಾ, ಬಿ ಫ್ರಾನ್ಸ್, ಸಿ ರಷ್ಯಾ, ಡಿ ಬ್ರಿಟನ್. ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಬ್ರಿಟನ್ ದೇಶದಲ್ಲಿ ಕೈಗಾರಿಕಾ ಕ್ರಾಂತಿ ನಡೆಯಿತು. ಇನ್ನು ನೆಕ್ಸ್ಟ್ 40ನೇ ಕ್ವಶನ್ ನೋಡಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯಿಂದ ಬ್ರಿಟಿಷರ ವಶವಾದ ಸಂಸ್ಥಾನಗಳು ಯಾವುವು? ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯಿಂದ ಬ್ರಿಟಿಷರ ವಶವಾದ ಸಂಸ್ಥಾನಗಳು ಯಾವುವು ಅಂದ್ರೆ ಆಪ್ಷನ್ ನೋಡಿ. ಸತಾರಾ, ದೆಹಲಿ, ಬಂಗಾಳ, ಝಾನ್ಸಿ. ಇನ್ನು ಬಿ ಆಪ್ಷನ್ ನೋಡಿ. ಝಾನ್ಸಿ, ಸತಾರಾ, ಜೈಪುರ್, ಉದಯಪುರ್. ಇನ್ನು ಸಿ ಆಪ್ಷನ್ ನೋಡಿ. ಜೈಪುರ್, ದೆಹಲಿ, ಉದಯಪುರ್, ಝಾನ್ಸಿ. ಡಿ ಆಪ್ಷನ್ ನೋಡಿ. ಬಂಗಾಳ, ಸತಾರಾ, ಜೈಪುರ್, ಉದಯಪುರ್. ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಬಿ ಝಾನ್ಸಿ, ಸತಾರಾ, ಜೈಪುರ್, ಉದಯಪುರ್ ಅಂಥೇಳಿ. ಇವು ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಗೆ ಒಳಪಟ್ಟಂಥ ಸಂಸ್ಥಾನಗಳು. ಇನ್ನು 41ನೇ ಕ್ವಶನ್ ನೋಡಿ. ಕಾನ್ಪುರದಲ್ಲಿ ದಂಗೆ ಎದ್ದ ನಾಯಕರು ಯಾರು? ಕಾನ್ಪುರದಲ್ಲಿ ದಂಗೆ ಎದ್ದ ನಾಯಕರು ಯಾರು? ಆಪ್ಷನ್ ನೋಡಿ. ಎ ನಾನಾ ಸಾಹೇಬ್ ಮತ್ತು ಮಂಗಲ್ ಪಾಂಡೆ, ಬಿ ನಾನಾ ಸಾಹೇಬ್ ಮತ್ತು ತಾತ್ಯಾ ಟೋಪಿ, ಸಿ ತಾತ್ಯಾ ಟೋಪಿ ಮತ್ತು ಮಂಗಲ್ ಪಾಂಡೆ, ಡಿ ಬಹದ್ದೂರ್ ಶಾ ಮತ್ತು ತಾತ್ಯಾ ಟೋಪಿ. ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ನಾನಾ ಸಾಹೇಬ್ ಮತ್ತು ತಾತ್ಯಾ ಟೋಪೆ ಕಾನ್ಪುರದಲ್ಲಿ ದಂಗೆ ಎದ್ದ ನಾಯಕರುಗಳು. ಇನ್ನು ನೆಕ್ಸ್ಟ್ ಅಧ್ಯಾಯ 7ರಲ್ಲಿ ಭಾರತದಲ್ಲಿ ಬ್ರಿಟಿಷ್ ಆಡಳಿತದ ಪರಿಣಾಮಗಳು ಏನೇನಾದವನ್ನು ನೋಡೋಣ. ಇನ್ನು 42ನೇ ಕ್ವಶನ್. 18ನೇ ಶತಮಾನದಲ್ಲಿ ಉತ್ಪಾದನಾ ಕೇಂದ್ರವಾಗಿದ್ದ ಭಾರತ ಕೇವಲ ಕಚ್ಚಾ ವಸ್ತುಗಳನ್ನು ರಫ್ತು ಮಾಡುವ ಸ್ಥಿತಿ ತಲುಪಿತು ಏಕೆಂದರೆ? ಆಪ್ಷನ್ ನೋಡಿ. ದೇಶೀಯ ಉತ್ಪನ್ನಗಳ ಗುಣಮಟ್ಟ, ಬಿ ಇಂಗ್ಲೆಂಡಿನಲ್ಲಾದ ಕೈಗಾರಿಕಾ ಕ್ರಾಂತಿ, ಸಿ ಕಚ್ಚಾ ವಸ್ತುಗಳ ಉತ್ಪಾದನೆಯಲ್ಲಾದ ಹೆಚ್ಚಳ, ಡಿ ಐರೋಪ್ಯ ಮಾರುಕಟ್ಟೆಯಲ್ಲಾದ ಸಮತೋಲನ. ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಇಂಗ್ಲೆಂಡಿನಲ್ಲಾದ ಕೈಗಾರಿಕಾ ಕ್ರಾಂತಿ. ಇಲ್ಲಿ ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ಲಾರ್ಡ್ ಕಾರ್ನ್ ವಾಲಿಸನು ಜಮೀನ್ದಾರಿ ಪದ್ಧತಿಯನ್ನು ಇಲ್ಲಿ ಜಾರಿಗೆ ತಂದನು. ಲಾರ್ಡ್ ಕಾರ್ನ್ ವಾಲಿಸನು ಜಮೀನ್ದಾರಿ ಪದ್ಧತಿಯನ್ನು ಇಲ್ಲಿ ಜಾರಿಗೆ ತಂದನು. ಎಲ್ಲಿ? ಆಪ್ಷನ್ ನೋಡಿ. ಎ ಕೊಡಗು, ಬಿ ಮದ್ರಾಸ್, ಸಿ ಮುಂಬೈ, ಡಿ ಬಂಗಾಳ. ಸರಿಯಾದ ಉತ್ತರ ಬಂಗಾಳದಲ್ಲಿ ಲಾರ್ಡ್ ಕಾರ್ನ್ ವಾಲಿಸನು ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದನು. ಈ ಮತ್ತೆ ಹೊಂದಿಸಿ ಬರಿ ಕೊಟ್ಟಿದ್ದಾರೆ ನೋಡಿ. SD FDಯಲ್ಲಿ ಬಹಳಷ್ಟು ಕ್ವಶನ್ಗಳು ಈ ರೀತಿ ಹೊಂದಿಸಿ ಬರೆದು ಕೊಟ್ಟಿರ್ತಾರೆ ನೋಡಿ. ಈ ಕಡೆ ಅವ್ರ ಕೃತಿಗಳು ಅವರು ಸ್ಥಾಪಿಸಿದಂಥ ಕೃತಿಗಳು ಕೊಟ್ಟರೆ, ಈ ಕಡೆ ಸ್ಥಾಪಕರು ಕೊಟ್ಟಿದ್ದಾರೆ. ಇವನ್ನ ಹೊಂದಿಸಿ ಬರಿಬೇಕು. ಸಂವಾದ ಕೌಮುದಿ ಇದು ಸಿ ರಾಜಾರಾಮ್ ಮೋಹನ್ ರಾಯರವರ ಕೃತಿ.
ಕಲ್ಕತ್ತಾ ಜನರಲ್ ಇದು ಬಂಕಿಂಗ್ ಹ್ಯಾಮ್ರವರ ಕೃತಿ. ಸೋಮೇ ಪ್ರಕಾಶ್ ಅಂತೇಳಿ, ಸೋಮೇ ಪ್ರಕಾಶ್ ಇದು ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರದು ಕೃತಿ. ದಿ ಬೆಂಗಾಲಿ ಅನ್ನೋದು ಸುರೇಂದ್ರನಾಥ್ ಬ್ಯಾನರ್ಜಿ ಅವರ ಕೃತಿ. ಈ ರೀತಿ ಬಹಳಷ್ಟು ಕ್ವಶನ್ಗಳು SDFDಯಲ್ಲಿ ಕೇಳ್ತಾರೆ ಅನ್ನೋದು. ಇನ್ನು ನೆಕ್ಸ್ಟ್ 45ನೇ ಕ್ವಶನ್ ನೋಡಿ, ಮಹಲ್ ಎಂದರೇನು? ಮಹಲ್ ಎಂದರೆ ಆಪ್ಷನ್ ನೋಡಿ, ಎ ಜಿಲ್ಲೆ, ಬಿ ತಾಲೂಕು, ಸಿ ಹಳ್ಳಿ, ಡಿ ಮನೆ. ಮಹಲ್ ಎಂದರೆ ಇಲ್ಲಿ ಸರಿಯಾದ ಉತ್ತರ ತಾಲೂಕು ಎಂಬುದು. ಇನ್ನು 46ನೇ ಕ್ವಶನ್ ನೋಡಿ, ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೊಳಿಸಿದವರೆಂದರೆ? ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೊಳಿಸಿದವರು ಯಾರು? ಆಪ್ಷನ್ ನೋಡಿ, ಎ ಲಾರ್ಡ್ ಮೆಕಾಲೆ, ಬಿ ಲಾರ್ಡ್ ಕರ್ಜನ್, ಸಿ ಲಾರ್ಡ್ ವಿಲಿಯಂ ಬೆಂಟಿಂಗ್, ಡಿ ಲಾರ್ಡ್ ಕಾರ್ನ್ವಾಲಿಸ್. ಇಲ್ಲಿ ಸರಿಯಾದ ಉತ್ತರ ಲಾರ್ಡ್ ವಿಲಿಯಂ ಬೆಂಟಿಂಗ್ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೊಳಿಸಿದರು ಅಂತ ಹೇಳ್ಬೋದು. ಇನ್ನು 47ನೇ ಕ್ವಶನ್ ನೋಡಿ, ಭಾರತದಲ್ಲಿ ಪ್ರಥಮ ರೈಲು ಸಂಚಾರ ಈ ಎರಡು ನಗರಗಳ ನಡುವೆ ಪ್ರಾರಂಭವಾಯಿತು. ಮೊಟ್ಟ ಮೊದಲ ರೈಲ್ವೆ 1853ರಲ್ಲಿ ಯಾವ್ಯಾವ ನಗರಗಳ ಮಧ್ಯೆ ಪ್ರಾರಂಭವಾಯಿತು ಅಂಥೇಳಿ. ಆಪ್ಷನ್ ನೋಡಿ, ಎ ಮುಂಬೈ ಮತ್ತು ಥಾಣಾ, ಬಿ ಕೋಲ್ಕತ್ತಾ ಮತ್ತು ಅಹಮದಾಬಾದ್, ಸಿ ಬೆಂಗಳೂರು ಮತ್ತು ಚೆನ್ನೈ, ಡಿ ಸೂರತ್ ಮತ್ತು ಅಹಮದಾಬಾದ್. ಇಲ್ಲಿ ಸರಿಯಾದ ಉತ್ತರ ಮುಂಬೈ ಮತ್ತು ಠಾಣೆ ಮಧ್ಯೆ 1853ರಲ್ಲಿ ಮೊಟ್ಟ ಮೊದಲ ರೈಲ್ವೆ ಪ್ರಾರಂಭವಾಯಿತು. ಎಷ್ಟಂದರೆ 34 ಕಿಲೋಮೀಟರ್ವರೆಗೆ. ಇನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಬರುವಂಥ ಕ್ವಶನ್ಗಳು ಯಾವ ನೋಡಿ, 48ನೇ ಕ್ವಶನ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು ಯಾರು? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು ಯಾರಂದ್ರೆ? ಆಪ್ಷನ್ ನೋಡಿ, ಎ ಜವಾಹರ್ಲಾಲ್ ನೆಹರು, ಬಿ WC ಬ್ಯಾನರ್ಜಿ, ಸಿ A.O. ಹ್ಯೂಮ್, ಡಿ ಮೊಹಮ್ಮದ್ ಅಲಿ ಜಿನ್ನಾ. ಇಲ್ಲಿ ಸರಿಯಾದ ಉತ್ತರ A.O. ಹ್ಯೂಮ್ ಅಂಥೇಳಿ. ಎಷ್ಟರಲ್ಲಿ? 1885ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಸ್ಥಾಪನೆಯನ್ನು ಮಾಡಲಾಯಿತು. A.O. ಹ್ಯೂಮ್ ಅವರು ಸ್ಥಾಪನೆಯನ್ನು ಮಾಡಿದರು. ಇನ್ನು ನೆಕ್ಸ್ಟ್, ಇವರ ಸಂಪತ್ತಿನ ಸೋರಿಕೆ ಸಿದ್ಧಾಂತದ ಪ್ರತಿಪಾದಕರು. ಇವರು ಸಂಪತ್ತಿನ ಸೋರಿಕೆ ಸಿದ್ಧಾಂತದ ಪ್ರತಿಪಾದಕರು ಯಾರಂತ ಹೇಳಿ ನೋಡಿ ಕೇಳಿಲಿ. ಎ ಬಾಲ್ ಗಂಗಾಧರ್ ತಿಲಕ್, ಬಿ ಮಹದೇವ್ ಗೋವಿಂದ್ ರಾನಡೆ, ಸಿ ಗೋಪಾಲ್ ಕೃಷ್ಣ ಗೋಖಲೆ, ಡಿ ದಾದಾಬಾಯಿ ನೌರೋಜಿ. ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ದಾದಾಬಾಯಿ ನೌರೋಜಿ ಅವರು ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ಅಂತ ಹೇಳ್ಬೋದು. ಇನ್ನು 50ನೇ ಕ್ವಶನ್ ನೋಡಿ, ತಿಲಕರವರು ಮರಾಠಿ ಭಾಷೆಯಲ್ಲಿ ಹೊರತಂದ ಪತ್ರಿಕೆ ಯಾವುದು? ತಿಲಕರು ಮರಾಠಿ ಭಾಷೆಯಲ್ಲಿ ಹೊರತಂದ ಪತ್ರಿಕೆ ಯಾವುದಂದ್ರೆ? ಎ ಮರಾಠ, ಬಿ ಸಂವಾದ ಕೌಮುದಿ, ಸಿ ಸತ್ಯಾರ್ಥ ಪ್ರಕಾಶ, ಡಿ ಕೇಸರಿ. ಇಲ್ಲಿ ತಿಲಕರವರು ಮರಾಠಿ ಭಾಷೆಯಲ್ಲಿ ಹೊರತಂದ ಪತ್ರಿಕೆ ಯಾವುದಂದ್ರೆ ಸರಿಯಾದ ಉತ್ತರ ಕೇಸರಿ ಅಂತೇಳಿ. ಕೇಸರಿ ಎಂಬುದು ತಿಲಕರವರು ಹೊರತಂದಂಥ ಪತ್ರಿಕೆ. ಇನ್ನು ಸ್ವಾತಂತ್ರ್ಯ ಭಾರತ ಎಂಬ ಅಧ್ಯಾಯದಲ್ಲಿ ಕೇಳಬಹುದಾದಂಥ ಪ್ರಶ್ನೆಗಳು ನೋಡಿ. 51ನೇ ಪ್ರಶ್ನೆ, ಭಾರತ ಮತ್ತು ಪಾಕಿಸ್ತಾನ ಎಂಬ ಎರಡು ಸ್ವತಂತ್ರ ರಾಷ್ಟ್ರಗಳ ಅಸ್ತಿತ್ವಕ್ಕೆ ಕಾರಣವಾದ ವರದಿ ಯಾವುದು? ಪಾಕಿಸ್ತಾನ ಮತ್ತು ಭಾರತ ಎಂಬ ಎರಡು ಸ್ವತಂತ್ರ ರಾಷ್ಟ್ರಗಳ ಅಸ್ತಿತ್ವಕ್ಕೆ ಕಾರಣವಾದ ವರದಿ ಯಾವುದಂದ್ರೆ? ಆಪ್ಷನ್ ನೋಡಿ, ಎ ಮೌಂಟ್ ಬ್ಯಾಟನ್ ವರದಿ, ಬಿ ಸೈಮನ್ ಕಮಿಷನ್ ವರದಿ, ಸಿ ಕ್ರಿಪ್ಸ್ ವರದಿ, ಡಿ ಹಂಟರ್ ವರದಿ. ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಮೌಂಟ್ ಬ್ಯಾಟನ್ ವರದಿ ಎಂಬುದು ಭಾರತ ಮತ್ತು ಪಾಕಿಸ್ತಾನ ಎಂಬುದು ಎರಡು ಹೊಸ ರಾಷ್ಟ್ರಗಳು ರಚನೆಯಾದವು ಆಗಲಿಕ್ಕೆ ಕಾರಣವಾದಂಥ ವರದಿಗಳು ಅಂತ ಹೇಳ್ಬೋದು. ಇನ್ನು ಭಾರತದ ಪ್ರಥಮ ಪ್ರಧಾನಿ ಯಾರಾಗಿದ್ದಾರಂದ್ರೆ? ಇಲ್ಲಿ ಭಾರತದ ಪ್ರಥಮ ಪ್ರಧಾನಿ ಆಪ್ಷನ್ ನೋಡಿ, ಎ ಜವಾಹರ್ಲಾಲ್ ನೆಹರು, ಬಿ ವಲ್ಲಭಾಯ್ ಪಟೇಲ್, ಸಿ ಮೌಂಟ್ ಬ್ಯಾಟನ್, ಡಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಜವಾಹರ್ಲಾಲ್ ನೆಹರೂರವರು ಭಾರತದ ಪ್ರಥಮ ಪ್ರಧಾನಿ.
ಇನ್ನು 53ನೇ ಕ್ವಶನ್ ನೋಡಿ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಕೊನೆಯ ಗವರ್ನರ್ ಜನರಲ್. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಕೊನೆಯ ಗವರ್ನರ್ ಜನರಲ್ ಯಾರಾಗಿದ್ದಾರೆ ಅಂದ್ರೆ ಆಪ್ಷನ್ ನೋಡಿ, ಎ ಲಾರ್ಡ್ ಡಾಲ್ಹೌಸಿ, ಬಿ ಮೌಂಟ್ ಬ್ಯಾಟನ್, ಸಿ ರ್ಯಾಡ್ಕ್ಲಿಫ್, ಡಿ ಇರ್ವಿನ್. ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಮೌಂಟ್ ಬ್ಯಾಟನ್ ರವರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಕೊನೆಯ ಗವರ್ನರ್ ಜನರಲ್ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ 54ನೇ ಕ್ವಶನ್ ನೋಡಿ, ಭಾರತದ ಪ್ರಥಮ ರಾಷ್ಟ್ರ ಅಧ್ಯಕ್ಷರು ಯಾರಾಗಿದ್ದರು? ಭಾರತದ ಪ್ರಥಮ ರಾಷ್ಟ್ರ ಅಧ್ಯಕ್ಷರು ಅಂದರೆ ರಾಷ್ಟ್ರಪತಿಗಳು ಯಾರಾಗಿದ್ದರು? ಉದಾಹರಣೆ ಆಪ್ಷನ್ ನೋಡಿ, ಎ ಜವಾಹರ್ಲಾಲ್ ನೆಹರು, ಬಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಸಿ ವಲ್ಲಭಾಯ್ ಪಟೇಲ್, ಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ. ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು ಭಾರತದ ಪ್ರಥಮ ರಾಷ್ಟ್ರ ಅಧ್ಯಕ್ಷರು ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನಮ್ಮ ಸಂವಿಧಾನ ಜಾರಿಗೆ ಬಂದ ವರ್ಷ. ನಮ್ಮ ಸಂವಿಧಾನ ಜಾರಿಗೆ ಬಂದ ವರ್ಷ ಯಾವುದು? 55ನೇ ಕ್ವಶನ್ ನೋಡಿ, ನಮ್ಮ ಸಂವಿಧಾನ ಜಾರಿಗೆ ಬಂದ ವರ್ಷ. ಆಪ್ಷನ್ ನೋಡಿ, ಎ 1950 ಜನವರಿ 26, ಬಿ 1949 ನವೆಂಬರ್ 26, ಸಿ 1947 ಆಗಸ್ಟ್ 15, ಡಿ 1950 ಆಗಸ್ಟ್ 15. ಇಲ್ಲಿ ಸರಿಯಾದ ಉತ್ತರ 1950 ಜನವರಿ 26. ಇನ್ನು ನೆಕ್ಸ್ಟ್ ನೋಡಿ, ಭಾರತದ ಉಕ್ಕಿನ ಮನುಷ್ಯನೆಂದು ಯಾರನ್ನ ಕರೆಯುತ್ತಾರೆ? ಭಾರತದಲ್ಲಿ ಉಕ್ಕಿನ ಮನುಷ್ಯನೆಂದು ಖ್ಯಾತರಾದವರು. ಆಪ್ಷನ್ ನೋಡಿ, ಎ ದಾದಾಬಾಯಿ ನವರೋಜಿ, ಬಿ ಸರ್ದಾರ್ ವಲ್ಲಭಾಯ್ ಪಟೇಲ್, ಸಿ ಜವಾಹರ್ಲಾಲ್ ನೆಹರು, ಡಿ ಗೋಪಾಲಕೃಷ್ಣ ಗೋಖಲೆ. ಇಲ್ಲಿ ಸರಿಯಾದ ಉತ್ತರ ಸರ್ದಾರ್ ವಲ್ಲಭಾಯ್ ಪಟೇಲ್ರನ್ನ ಉಕ್ಕಿನ ಮನುಷ್ಯನೆಂದು ಕರೆಯುತ್ತಾರೆ. ಇನ್ನು ಭಾರತದ ಪ್ರಥಮ ಗೃಹ ಮಂತ್ರಿ ಯಾರಾಗಿದ್ದರು? 57ನೇ ಕ್ವಶನ್ ನೋಡಿ, ಭಾರತದ ಪ್ರಥಮ ಗೃಹ ಮಂತ್ರಿ ಯಾರಂದ್ರೆ ಆಪ್ಷನ್ ನೋಡಿ, ಎ ಜವಾಹರ್ಲಾಲ್ ನೆಹರು, ಬಿ ಮಹಾತ್ಮ ಗಾಂಧೀಜಿ, ಸಿ ದಾದಾಬಾಯಿ ನವರೋಜಿ, ಡಿ ಸರ್ದಾರ್ ವಲ್ಲಭಾಯ್ ಪಟೇಲ್. ಸರ್ದಾರ್ ವಲ್ಲಭಾಯ್ ಪಟೇಲ್ರವರು ಭಾರತದ ಮೊಟ್ಟ ಮೊದಲ ಗೃಹ ಮಂತ್ರಿಯಾಗಿದ್ದರು ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ 58ನೇ ಕ್ವಶನ್ ನೋಡಿ, ಭಾರತ ಒಕ್ಕೂಟಕ್ಕೆ ಸೇರ್ಪಡೆಗೊಳ್ಳದೆ ಸ್ವತಂತ್ರವಾಗಿ ಉಳಿಯಲು ಇಚ್ಛಿಸಿದ ಕಾಶ್ಮೀರದ ದೊರೆ ಯಾರು? ಆಪ್ಷನ್ ನೋಡಿ, ಎ ಹರಿ ಸಿಂಗ್, ಬಿ ಶೇಖ್ ಅಬ್ದುಲ್ಲಾ, ಸಿ ರಜಾಕ್, ಡಿ ರಣಜಿತ್ ಸಿಂಗ್. ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಹರಿ ಸಿಂಗರು ಭಾರತ ಒಕ್ಕೂಟಕ್ಕೆ ಸೇರ್ಪಡೆಗೊಳ್ಳದೆ ಸ್ವತಂತ್ರವಾಗಿ ಉಳಿಯಲು ಇಚ್ಛಿಸಿದ ಕಾಶ್ಮೀರದ ದೊರೆ ಅಂತ ಹೇಳ್ಬೋದು. ಇನ್ನು ಪಾಕ್ ಆಕ್ರಮಿತ ಪ್ರದೇಶ ಎಂದು ಈಗಲೂ ಕರೆಯಲ್ಪಡುವ ಪ್ರದೇಶ ಯಾವುದು? ಪಾಕ್ ಆಕ್ರಮಿತ ಪ್ರದೇಶ ಎಂದು ಕರೆಯಲ್ಪಡುವ ಪ್ರದೇಶ ಯಾವುದಂದ್ರೆ ಎ ಆಪ್ಷನ್ ನೋಡಿ, ಕಾಶ್ಮೀರದ ಈಶಾನ್ಯ ಭಾಗ, ಬಿ ಕಾಶ್ಮೀರದ ಆಗ್ನೇಯ ಭಾಗ, ಸಿ ಕಾಶ್ಮೀರದ ವಾಯುವ್ಯ ಭಾಗ, ಡಿ ಕಾಶ್ಮೀರದ ನೈಋತ್ಯ ಭಾಗ. ಇಲ್ಲಿ ಸರಿಯಾದ ಉತ್ತರ ಕಾಶ್ಮೀರದ ವಾಯುವ್ಯ ಭಾಗ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡಿ 60ನೇ ಕ್ವಶನ್ ನೋಡಿ, 1987ರವರೆಗೂ ಕೇಂದ್ರಾಡಳಿತ ಪ್ರದೇಶವಾಗಿ ನಂತರ ರಾಜ್ಯ ಸ್ಥಾನಮಾನ ಗಳಿಸಿದ ಪ್ರದೇಶ ಯಾವುದು? ರಾಜ್ಯ ಸ್ಥಾನಮಾನ ಗಳಿಸಿದ ಪ್ರದೇಶ ಯಾವುದು? ಆಪ್ಷನ್ ನೋಡಿ, ಎ ಗೋವಾ, ಬಿ ಪಾಂಡಿಚೇರಿ, ಸಿ ಮಾಹೆ, ಡಿ ಕಾಶ್ಮೀರ. ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಗೋವಾ. 1987ರವರೆಗೂ ಕೇಂದ್ರಾಡಳಿತ ಪ್ರದೇಶವಾಗಿತ್ತು. ಇದನ್ನು 1961ರಲ್ಲಿ ಗೋವಾವನ್ನು ಒಂದು ರಾಜ್ಯವಾಗಿ ಸ್ಥಾಪನೆಯನ್ನು ಮಾಡಲಾಯಿತು. ಜಸ್ಟಿಸ್ ಫಜಲ್ ಅಲಿ ಆಯೋಗವು ರಚನೆಗೊಂಡ ವರ್ಷ. ಜಸ್ಟಿಸ್ ಫಜಲ್ ಅಲಿ ಆಯೋಗವು ರಚನೆಗೊಂಡ ವರ್ಷ ಯಾವುದು? ಎ 1935, ಬಿ 1950, ಸಿ 1947, ಡಿ 1953. ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ 1953ರಲ್ಲಿ ಜಸ್ಟಿಸ್ ಫಜಲ್ ಅಲಿ ಆಯೋಗವು ರಚನೆಗೊಂಡ ವರ್ಷವಾಗಿದೆ. ಇನ್ನು 62ನೇ ಕ್ವಶನ್ ನೋಡಿ,
1953ರಲ್ಲಿ ರಚನೆಗೊಂಡ ಮೊದಲ ಭಾಷಾವಾರು ರಾಜ್ಯ ಯಾವುದು? 1953ರಲ್ಲಿ ರಚನೆಗೊಂಡ ಮೊದಲ ಭಾಷಾವಾರು ರಾಜ್ಯ ಯಾವುದಂದ್ರೆ ಆಪ್ಷನ್ ನೋಡಿ: ಎ ಕರ್ನಾಟಕ, ಬಿ ತಮಿಳುನಾಡು, ಸಿ ಆಂಧ್ರ ಪ್ರದೇಶ, ಡಿ ಕೇರಳ. ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಆಂಧ್ರ ಪ್ರದೇಶ್. 1953ರಲ್ಲಿ ಮೊಟ್ಟ ಮೊದಲ ರಚನೆಯಾದ ಅಂದರೆ ಭಾಷಾವಾರು ಭಾಷೆ ಇದರ ಮೇಲೆ ರಚನೆಯಾದಂಥ ರಾಜ್ಯ ಅಂತ ಹೇಳ್ಬೋದು. ಇನ್ನು 63ನೇ ಕ್ವಶನ್ ನೋಡಿ: ರಾಜ್ಯ ಪುನರ್ವಿಂಗಡಣಾ ಕಾನೂನು ಜಾರಿಗೆ ಬಂದ ವರ್ಷ? ರಾಜ್ಯ ಪುನರ್ವಿಂಗಡಣಾ ಕಾನೂನು ಜಾರಿಗೆ ಬಂದ ವರ್ಷ. ಆಪ್ಷನ್ ನೋಡಿ: ಎ 1973, ಬಿ 1956, ಸಿ 1955, ಡಿ 1950. ಇಲ್ಲಿ ಸರಿಯಾದ ಉತ್ತರ 1956ರಲ್ಲಿ ರಾಜ್ಯ ಪುನರ್ವಿಂಗಡಣಾ ಕಾನೂನು ಜಾರಿಗೆ ಬಂದ ವರ್ಷ. ಇನ್ನು ಮೈಸೂರು ರಾಜ್ಯ ರಚನೆಯಾಗಿದ್ದು ಮೈಸೂರು ರಾಜ್ಯ ಕರ್ನಾಟಕವೆಂದು ನಾಮಕರಣಗೊಂಡ ವರ್ಷ ಯಾವುದು? ಮೈಸೂರು ರಾಜ್ಯ ಕರ್ನಾಟಕವೆಂದು ನಾಮಕರಣಗೊಂಡ ವರ್ಷ. ಇಲ್ಲಿ ಆಪ್ಷನ್ ನೋಡಿ: 1956, 1973, 1937, 1950. ಇಲ್ಲಿ ಸರಿಯಾದ ಉತ್ತರ ಅಂದ್ರೆ 1973ರಲ್ಲಿ ಮೈಸೂರು ರಾಜ್ಯವಿದ್ದಿದ್ದು ಇದನ್ನು ಕರ್ನಾಟಕವೆಂದು ನಾಮಕರಣ ಮಾಡಲಾಯಿತು. ಅಷ್ಟರಲ್ಲಿ 1973ರಲ್ಲಿ. ಇನ್ನು ನೆಕ್ಸ್ಟ್ ನೋಡಿ: 20ನೇ ಶತಮಾನದ ರಾಜಕೀಯ ಆಯಾಮಗಳಲ್ಲಿ ಕೇಳಬಹುದಾದ ಕ್ವಶನ್ಗಳು. ಮೊದಲನೇ ಮಹಾಯುದ್ಧ ಅಂತ್ಯದಲ್ಲಿ ಈ ಒಪ್ಪಂದ ಜರುಗಿತು. ಮೊದಲನೇ ಮಹಾಯುದ್ಧದಲ್ಲಿ ಈ ಒಪ್ಪಂದ ಜರುಗಿತು. ಯಾವ ಒಪ್ಪಂದ ನೋಡಿ? ಆಪ್ಷನ್ ನೋಡಿ: ಎ ವರ್ಸೈಲ್ಸ್ ಒಪ್ಪಂದ, ಬಿ ಪ್ಯಾರಿಸ್ ಒಪ್ಪಂದ, ಸಿ ಜಿನಿವಾ ಒಪ್ಪಂದ, ಡಿ ತಾಷ್ಕೆಂಟ್ ಒಪ್ಪಂದ. ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ವರ್ಸೈಲ್ಸ್ ಒಪ್ಪಂದ. ಮೊದಲನೇ ಮಹಾಯುದ್ಧದ ಅಂತ್ಯದಲ್ಲಿ ಈ ಒಪ್ಪಂದ ಜರುಗಿತು. ಯಾವ ಒಪ್ಪಂದ ಅಂದ್ರೆ ವರ್ಸೈಲ್ಸ್ ಒಪ್ಪಂದ ಜರುಗಿತು. ಇನ್ನು 1905ರಲ್ಲಿ ಜಪಾನ್ ಈ ರಾಷ್ಟ್ರವನ್ನು ಸೋಲಿಸಿತು. 1905ರಲ್ಲಿ ಜಪಾನ್ ಈ ರಾಷ್ಟ್ರವನ್ನು ಸೋಲಿಸಿತು. ಯಾವ ರಾಷ್ಟ್ರ ಅಂದ್ರೆ ಆಪ್ಷನ್ ನೋಡಿ: ಎ ಅಮೇರಿಕಾ, ಬಿ ಚೀನಾ, ಸಿ ರಷ್ಯಾ, ಡಿ ಟಿಬೆಟ್. ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ರಷ್ಯಾ ದೇಶವನ್ನು 1905ರಲ್ಲಿ ಜಪಾನ್ ದೇಶವು ಸೋಲಿಸಿತು. ಇನ್ನು ಕಾರ್ಲ್ ಮಾರ್ಕ್ಸ್ನ ಸಮಾಜವಾದ ಚಿಂತನೆಯನ್ನು ಪ್ರಾಯೋಗಿಕವಾಗಿ ಜಾರಿಗೆ ತಂದವರು. ಕಾರ್ಲ್ ಮಾರ್ಕ್ಸ್ನ ಸಮಾಜವಾದದ ಚಿಂತನೆಯನ್ನು ಪ್ರಾಯೋಗಿಕವಾಗಿ ಜಾರಿಗೆ ತಂದವರು ಯಾರಂದ್ರೆ ಆಪ್ಷನ್ ನೋಡಿ: ಎ ಸ್ಟಾಲಿನ್, ಬಿ ಲೆನಿನ್, ಸಿ ರೂಸ್ವೆಲ್ಟ್, ಡಿ ಗೋರ್ಬಚೇವ್. ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಲೆನಿನ್. ಜರ್ಮನ್ನರ ಎಲ್ಲ ಸಮಸ್ಯೆಗಳಿಗೂ 68ನೇ ಕ್ವಶನ್ ನೋಡಿ: ಜರ್ಮನ್ನರ ಎಲ್ಲ ಸಮಸ್ಯೆಗಳಿಗೂ ಯಹೂದಿಗಳೇ ಕಾರಣ ಎಂದು ಹೇಳಿದವರು. ಜರ್ಮನ್ನರ ಎಲ್ಲ ಸಮಸ್ಯೆಗಳಿಗೂ ಯಹೂದಿಗಳೇ ಕಾರಣ ಅಂತ ಹೇಳಿದವರು. ಆಪ್ಷನ್ ನೋಡಿ: ಎ ಮುಸ್ಸೋಲಿನಿ, ಬಿ ಸ್ಟಾಲಿನ್, ಸಿ ಟ್ರೂಮನ್, ಡಿ ಹಿಟ್ಲರ್. ಇಲ್ಲಿ ಸರಿಯಾದ ಉತ್ತರ ಹಿಟ್ಲರ್ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡಿ 69ನೇ ಕ್ವಶನ್ ನೋಡಿ: ಇದು ಮುಸ್ಸೋಲಿನಿ ಸ್ಥಾಪಿಸಿದ ಪಕ್ಷ. ಇದು ಮುಸ್ಸೋಲಿನಿ ಸ್ಥಾಪಿಸಿದ ಪಕ್ಷ. ಯಾವ ಪಕ್ಷ ಸ್ಥಾಪನೆ ಮಾಡಿದರು ಅಂತ ನೋಡಿ. ಆಪ್ಷನ್ ನೋಡಿ: ಎ ನಾಜಿ ಪಕ್ಷ, ಬಿ ರಾಷ್ಟ್ರೀಯ ಸೋಷಿಯಲಿಸ್ಟ್ ಪಕ್ಷ, ಸಿ ರಾಷ್ಟ್ರೀಯ ಫ್ಯಾಸಿಸ್ಟ್ ಪಕ್ಷ ಅಂತೇಳಿ, ಡಿ ಡೆಮಾಕ್ರೆಟಿಕ್ ಪಕ್ಷ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದ್ರೆ ರಾಷ್ಟ್ರೀಯ ಫ್ಯಾಸಿಸ್ಟ್ ಪಕ್ಷವನ್ನು ಮುಸ್ಸೋಲಿನಿ ಸ್ಥಾಪಿಸಿದರು ಅಂತ ಹೇಳ್ಬೋದು. ಇನ್ನು ಶೀತಲ ಸಮರದ 2 ಬಣಗಳು ಯಾವುವು? ಶೀತಲ ಸಮರದ 2 ಬಣಗಳು ಆಪ್ಷನ್ ನೋಡಿ: ಎ ಅಮೇರಿಕಾ ಮತ್ತು ಇಂಗ್ಲೆಂಡ್, ಬಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್, ಸಿ ಜರ್ಮನಿ ಮತ್ತು ಇಟಲಿ, ಡಿ ಅಮೇರಿಕಾ ಮತ್ತು ರಷ್ಯಾ. ಇಲ್ಲಿ ಸರಿಯಾದ ಉತ್ತರ ನೋಡಿ ಅಮೇರಿಕಾ ಮತ್ತು ರಷ್ಯಾ ಶೀತಲ ಸಮರದ 2 ಬಣಗಳು ಅಂತ ಹೇಳ್ಬೋದು. ಇನ್ನು ರಷ್ಯಾದ 1917ರ ಫೆಬ್ರವರಿ ಕ್ರಾಂತಿಯ ನೇತೃತ್ವ ವಹಿಸಿದ ಪಕ್ಷ ಯಾವುದು? ರಷ್ಯಾದ 1917ರ ಫೆಬ್ರವರಿ ಕ್ರಾಂತಿಯ ನೇತೃತ್ವ ವಹಿಸಿದ ಪಕ್ಷ ಯಾವುದಂದ್ರೆ ಆಪ್ಷನ್ ನೋಡಿ: ಎ ಬೋಲ್ಶೆವಿಕ್, ಬಿ ಮೆನ್ವಿಕ್, ಸಿ ಸಾಮಾಜಿಕ ಪ್ರಜಾವಾದಿ ಪಕ್ಷ,
ಡಿ ಸಂವಿಧಾನಿಕ ಪ್ರಜಾಪಕ್ಷ ಅಂತೇಳಿ. ಇಲ್ಲಿ ಸರಿಯಾದ ಉತ್ತರ ಡಿ ಸಂವಿಧಾನಿಕ ಪ್ರಜಾಪಕ್ಷ ಎಂಬುದು ಫೆಬ್ರವರಿ ಕ್ರಾಂತಿಯ ನೇತೃತ್ವ ವಹಿಸಿದ ಪಕ್ಷ ಅಂತ ಹೇಳ್ಬೋದು. ಇನ್ನು 72ನೇ ಕ್ವಶನ್ ನೋಡಿ. ರಷ್ಯಾದ 1917ರ ಅಕ್ಟೋಬರ್ ಕ್ರಾಂತಿಯ ನೇತೃತ್ವವನ್ನು ವಹಿಸಿದ ಪಕ್ಷ ಯಾವುದು? ಅಕ್ಟೋಬರ್ ಕ್ರಾಂತಿ 1917ರ ಅಕ್ಟೋಬರ್ ಕ್ರಾಂತಿಯ ನೇತೃತ್ವವನ್ನು ವಹಿಸಿದ ಪಕ್ಷ ಯಾವುದು ಅಂದ್ರೆ ಆಪ್ಷನ್ ನೋಡಿ. ಎ ಸಾಮಾಜಿಕ ಸಮಾಜವಾದಿ ಪಕ್ಷ, ಬಿ ಬೋಲೆವಿಕ್ ಪಕ್ಷ, ಸಿ ಮೆನೆವಿಕ್ ಪಕ್ಷ, ಡಿ ಸಾಂವಿಧಾನಿಕ ಪ್ರಜಾಪಕ್ಷ ಅಂತೇಳಿ. ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಇದನ್ನು ಆಮೇಲೆ ನೋಡಿ ಹೇಳ್ತೀವಿ, ಸ್ವಲ್ಪ ಕನ್ಫ್ಯೂಸ್ ಇದೆ ಕ್ವಶನ್ ಇದು. ನೆಕ್ಸ್ಟ್ 73ನೇ ಕ್ವಶನ್ ನೋಡಿ. ನಾಜಿವಾದ ಹಿಟ್ಲರ್ ಆದರೆ ಫ್ಯಾಸಿಸ್ಟ್ ವಾದ ಮುಸ್ಸೋಲಿನಿಯದು.